ಜಪಾನ್ ದೇಶದಲ್ಲಿ ಒಂದು ಚಿಕ್ಕ ಕೋತಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಜನಪ್ರಿಯವಾಗಿದೆ. ಆ ಕೋತಿಯ ಹೆಸರು ಪಂಚ್ಕುನ್. ಇದು ಇಜಿಕಾವಾ ಸಿಟಿಯ ಒಂದು ಝೂನಲ್ಲಿ ವಾಸಿಸಿದೆ. ಪಂಚ್ಕುನ್ ತನ್ನ ಜೊತೆಯಲ್ಲಿ ಎಲ್ಲೆಡೆ ಒಂದು ಆಟದ ಗೊಂಬೆಯನ್ನು ಹಿಡಿದುಕೊಂಡು ತಿರುಗಾಡ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದನ್ನು ನೋಡಿ ಸಾವಿರಾರು ಜನರು ಭಾವುಕರಾಗಿದ್ದಾರೆ. ಪಂಚ್ಕುನ್ ಜುಲೈ 2025ರಲ್ಲಿ ಹುಟ್ಟಿತ್ತು. ಆದರೆ ಹುಟ್ಟಿದ ಕೆಲವೇ ದಿನಗಳಲ್ಲಿ ಅದರ ತಾಯಿ ಅದನ್ನು ತೊರೆದುಬಿಟ್ಟಿತ್ತು. ಸಾಮಾನ್ಯವಾಗಿ ಚಿಕ್ಕ ಕೋತಿಗಳಿಗೆ ತಾಯಿಯ ಪ್ರೀತಿ ಮತ್ತು ಆರೈಕೆ ತುಂಬಾ ಮುಖ್ಯ. ತಾಯಿಯ ಜೊತೆ ಇರೋದ್ರಿಂದ ಅವುಗಳಿಗೆ ಸುರಕ್ಷತೆ ಮತ್ತು ಭಾವನಾತ್ಮಕ ಸಮತೋಲನತೆ ದೊರೆಯುತ್ತದೆ. ಆದರೆ ಪಂಚ್ಕುನ್ಗೆ ಈ ಮಮತೆಯ ಅವಕಾಶವೇ ಸಿಕ್ಕಿರಲಿಲ್ಲ. ಇದರಿಂದಾಗಿ ಪ್ರಾಣಿ ಸಂಗ್ರಹಾಲಯದ ಸಿಬ್ಬಂದಿಗಳೇ ಪಂಚ್ಕುನ್ಗೆ ದಿನಾರಾತ್ರಿ ಆರೈಕೆ ನೀಡಬೇಕಾಯಿತು. ಅವನಿಗೆ ಹಾಲು ಕುಡಿಸೋದು, ಆರೈಕೆ ಮಾಡೋದು, ಸುರಕ್ಷಿತ ಒದಗಿಸೋದು ಇವನ್ನೆಲ್ಲ ಸಿಬ್ಬಂದಿ ನೋಡಿಕೊಂಡ್ರು. ತಾಯಿಯ ಮಮತೆ ಸಿಗದ ಕಾರಣ ಪಂಚ್ಕುನ್ಗೆ ಭಾವನಾತ್ಮಕ ಬೆಂಬಲ ಬೇಕಾಗಿತ್ತು. ಅದಕ್ಕಾಗಿ ಅವನು ಒಂದು ಆಟದ ಓರಂಗುಟನ್ ಗೊಂಬೆಯ ಜತೆ ಹೆಚ್ಚು ಸಮಯ ಕಳೆಯಲು ಶುರು ಮಾಡಿದ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ಲಾದ ಆ ಒಂದು ವಿಡಿಯೋದಲ್ಲಿ ಪಂಚ್ಕುನ್ ಮತ್ತೊಂದು ಚಿಕ್ಕ ಕೋತಿ ಜೊತೆ ಸ್ನೇಹ ಮಾಡಲು ಪ್ರಯತ್ನಿಸ್ತಿರೋದು ಕಾಣಿಸುತ್ತೆ. ಆದರೆ ಆ ಕೋತಿ ಅವನನ್ನು ಬಿಟ್ಟು ತಪ್ಪಿಸಿಕೊಂಡು ಹೋಗೋದಕ್ಕೆ ಟ್ರೈ ಮಾಡುತ್ತೆ. ಇದು ನೋಡಿ ಪಂಚ್ಕುನ್ ನೆಲದ ಮೇಲೆ ಕುಳಿತುಕೊಂಡು ಬೇಸರಗೊಂಡಂತೆ ಕಾಣಿಸುತ್ತದೆ. ಅದಾದ ನಂತರ ಒಂದು ದೊಡ್ಡ ಕೋತಿ ಅವನನ್ನು ಬೈದು ಎಳೆದುಕೊಂಡು ಹೋಗುತ್ತೆ. ಈ ಘಟನೆ ಬಗ್ಗೆ ಇಜಿಕಾವಾ ಸಿಟಿಯ ಝೂ ಸ್ಪಷ್ಟನೆ ನೀಡಿದೆ. ಆ ದೊಡ್ಡ ಕೋತಿ ಪಂಚ್ಕುನ್ ಸ್ನೇಹವನ್ನು ಮಾಡಲಿಕ್ಕೆ ಪ್ರಯತ್ನಿಸುತ್ತಿದ್ದ ಕೋತಿಯ ತಾಯಿಯಾಡಿರಬಹುದು ಎಂದು ಅವರು ತಿಳಿಸಿದ್ದಾರೆ. ತನ್ನ ಮಗುವಿಗೆ ಪಂಚ್ಕುನ್ ತೊಂದರೆ ಕೊಡುತ್ತಿದ್ದಾನೆ ಎಂದು ಭಾವಿಸಿ ಆ ತಾಯಿ ಕೋತಿ ಪ್ರತಿಕ್ರಿಯಿಸಿರಬಹುದು ಎಂದು ತಿಳಿಸಲಾಗಿದೆ. ನನ್ನ ಮಗುವಿಗೆ ತೊಂದರೆ ಕೊಡಬೇಡ ಎಂಬಂತೆ ಆ ಕೋತಿ ವರ್ತಿಸಿರಬಹುದೆಂದು ಪ್ರಾಣಿ ಸಂಗ್ರಹಾಲಯದ ಸಿಬ್ಬಂದಿಗಳು ಹೇಳಿದ್ದಾರೆ. ಇದು ಮೊದಲ ಬಾರಿಯಲ್ಲ. ಪಂಚ್ಕುನ್ ಈ ಥರ ಕೋತಿಗಳಿಂದ ಹಲವಾರು ಬಾರಿ ಬೈಗುಳ ಅಥವಾ ಏಟುಗಳನ್ನು ತಿಂದಿದ್ದಾನೆ ಅಂತ ಸಿಬ್ಬಂದಿಗಳು ಹೇಳಿದ್ದಾರೆ. ಆದರೆ ಇದೀಗ ಅವನು ನಿಧಾನವಾಗಿ ಇತರೆ ಕೋತಿಗಳ ಜೊತೆ ಹೇಗೆ ಇರಬೇಕು ಎಂಬುದನ್ನು ಕಲಿಯುತ್ತಿದೆ. ವೈರಲ್ ವಿಡಿಯೋದಲ್ಲಿ ನೋಡಿದ ಹಾಗೆ ಪಂಚ್ಕುನ್ ತನ್ನ ಆಟದ ಗೊಂಬೆಯ ಬಳಿ ಓಡಿ ಹೋಗ್ತಾನೆ. ಅದು ಅವನಿಗೆ ಸಮಾಧಾನ ನೀಡುವಂತೆ ಕಾಣಿಸುತ್ತೆ. ಆದರೆ ಸ್ವಲ್ಪ ಸಮಯದ ನಂತರ ಅವನು ಮತ್ತೆ ಗೊಂಬೆಯನ್ನ ಬಿಟ್ಟು ಇತರೆ ಕೋತಿಗಳ ಜೊತೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸ್ತಾನೆ. ಈ ದೃಶ್ಯಗಳು ಜನರ ಹೃದಯವನ್ನು ಸ್ಪರ್ಶಿಸಿದೆ. ತಾಯಿಯ ಮಮತೆಯಿಲ್ಲದೆ ಬೆಳೆದ ಚಿಕ್ಕ ಕೋತಿ ಒಂದು ಆಟದ ಗೊಂಬೆಯನ್ನ ತನ್ನ ಸ್ನೇಹಿತನಂತೆ ಬೆಳೆತಿರುವುದು ಅನೇಕ ಜನರಿಗೆ ಭಾವುಕ ಅನುಭವವನ್ನು ನೀಡಿದೆ. ಇದರಿಂದ ಪ್ರಾಣಿಗಳಲ್ಲಿಯೂ ಭಾವನೆಗಳು ಎಷ್ಟು ಆಳವಾಗಿವೆ ಎಂಬುದು ಗೊತ್ತಾಗುತ್ತೆ. ಪ್ರಾಣಿ ಸಂಗ್ರಹಾಲಯದ ಸಿಬ್ಬಂದಿ ಪಂಚ್ಕುನ್ ನಿಧಾನವಾಗಿ ಹೇಗೆ ಜೀವನವನ್ನು ಮಾಡಬೇಕು ಎಂಬುದನ್ನು ಕಲಿಯುತ್ತಿದ್ದಾನೆ ಎಂದು ಹೇಳಿದ್ದಾರೆ. ಇತರೆ ಕೋತಿಗಳ ಜೊತೆ ಬೆಳೆದು ಬದುಕುವುದು ಅವನ ಬೆಳವಣಿಗೆಗೆ ಮುಖ್ಯ. ಗೊಂಬೆ ಅವನಿಗೆ ತಾತ್ಕಾಲಿಕ ಭರವಸೆ ಮತ್ತು ಭದ್ರತೆಯ ಭಾವನೆ ನೀಡುತ್ತದೆ. ಆದರೆ ಅವನು ಮತ್ತೆ ಮತ್ತೆ ಇತರೆ ಕೋತಿಗಳ ಬಳಿ ಹೋಗ್ತಿರೋದು ಅವನು ಸಾಮಾಜಿಕ ಜೀವನವನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸ್ತಿರೋದು ತೋರಿಸುತ್ತೆ. ಒಟ್ನಲ್ಲಿ ಪಂಚ್ಕುನ್ ಕತೆ ಒಂದು ಚಿಕ್ಕ ಕೋತಿಯ ಬದುಕಿನ ಹೋರಾಟದ ಕಥೆ. ತಾಯಿಯ ಮಮತೆ ಇಲ್ಲದಿದ್ದರೂ ಮಾನವರ ಆರೈಕೆ ಮತ್ತು ಒಂದು ಸಣ್ಣ ಗೊಂಬೆಯ ಸ್ನೇಹದಿಂದ ಅವನು ನಿಧಾನವಾಗಿ ತನ್ನ ಜಗತ್ತನ್ನು ನಿರ್ಮಿಸಿಕೊಡ್ತಿದೆ. ಈ ಕಥೆ ಪ್ರತಿ ಸಮಾಜದ ಜೀವನದ ಮಹತ್ವವನ್ನು ನೆನಪಿಸುತ್ತದೆ.